ರಷ್ಯಾದಿಂದ ಕಚ್ಚಾ ತೈಲವನ್ನು ಹೊತ್ತು ತಂದಿರುವ ತೈಲ ಟ್ಯಾಂಕರ್ ಆಕ್ವಾ ಟೈಟನ್ ಇಂದು ನಸುಕಿನಲ್ಲಿ ನವಮಂಗಳೂರು ಬಂದರನ್ನು ತಲುಪಿದೆ. ವಾಸ್ತವದಲ್ಲಿ ಈ ಹಡಗು ಕಳೆದ ಜನವರಿಯಲ್ಲಿ ರಷ್ಯಾದ ಬಾಲ್ಟಿಕ್ ಸಮುದ್ರ ತೀರದಿಂದ ಕಚ್ಚಾ ತೈಲವನ್ನು ತುಂಬಿಕೊಂಡು ಚೈನಾದ ರೈಸೋ ಬಂದರಿನತ್ತ ಹೊರಟಿತ್ತು. ಭಾರತೀಯ ವಿದೇಶಾಂಗ ಇಲಾಖೆ ಹಾಗೂ ವಾಣಿಜ್ಯ ಇಲಾಖೆಗಳ ರಾಜತಾಂತ್ರಿಕ ಪ್ರಯತ್ನದ ಫಲವಾಗಿ ಹಡಗು ತನ್ನ ಮಾರ್ಗ ಬದಲಿಸಿ ಚೈನಾದ ಬದಲಿಗೆ ಭಾರತದತ್ತ ತಿರುಗಿದ್ದು ಇಂದು ನವಮಂಗಳೂರು ಬಂದರು ಪ್ರದೇಶವನ್ನು ತಲುಪಿದೆ. 7.7 ಲಕ್ಷ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲವನ್ನು ಹೊತ್ತು ತಂದಿರುವ ಹಡಗಿನಿಂದ ತಕ್ಷಣವೇ ತೈಲವನ್ನು ಇಳಿಸುವ ಕಾರ್ಯವನ್ನು ಆರಂಭಿಸಲಾಗಿದೆ. ಪೂರ್ತಿ ಕಚ್ಚಾ ತೈಲವನ್ನು ಇಳಿಸಲು 48 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತದೆ. ಹಾರ್ಮುಜ್ ಜಲಸಂಧಿಯನ್ನು ಭಾರತದ ಹಡಗುಗಳಿಗೆ ಇರಾನ್ ತೆರವುಗೊಳಿಸಲು ಒಪ್ಪಿಗೆ ನೀಡಿದ ಬಳಿಕ ಜಲಸಂಧಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಒಟ್ಟು 24 ತೈಲ ಟ್ಯಾಂಕರ್ಗಳ ಪೈಕಿ 2 ತೈಲ ಟ್ಯಾಂಕರ್ಗಳು ಈಗಾಗಲೇ ಭಾರತದ ಮಹಾರಾಷ್ಟ್ರ ಹಾಗೂ ಗುಜರಾತ್ ತೀರಗಳಿಗೆ ಬಂದು ತಲುಪಿವೆ. ಇನ್ನು 22 ಹಡಗುಗಳು ಹಾರ್ಮುಜ್ ಜಲಸಂಧಿಯ ಬಳಿ ಲಂಗರು ಹಾಕಿದ್ದು ಅವುಗಳು ಸಹ ಒಂದೊಂದಾಗಿ ಹಾರ್ಮುಜ್ ಅನ್ನು ದಾಟಿ ಅರಬ್ಬಿ ಸಮುದ್ರದ ಕಡೆ ಪ್ರಯಾಣಿಸುತ್ತಿವೆ ಎಂದು ಬಂದರು ಹಾಗೂ ನೌಕಾಯಾನ ಸಚಿವಾಲಯವು ಸ್ಪಷ್ಟಪಡಿಸಿದೆ. ಅತ್ಯಂತ ಸೇಫ್ಟಿಯಾಗಿ ಈ ಹಡಗನ್ನು ತಲುಪ